ಸರ್, ಈಗ ನಿನ್ನೆ ರಾಜ್ಯ ಸರ್ಕಾರದಲ್ಲಿ ಏನೂ ಇಲ್ಲ, ಖಾಲಿ ಡಬ್ಬ ಆಗಿದೆ ಅಂತ ಹೇಳಿ ಒಂದು ಖಾಲಿ ಟ್ರಂಕ್ನ ಹಿಡ್ಕೊಂಡು ಸಂಸತ್ತಿಗೆ ಸುಡಿ ಪ್ರತಿಭಟನೆ ಮಾಡಿದ್ರು. ಅವ್ರನ್ನೂ ಕೂಡ ರಾಜ್ಯ ಸರ್ಕಾರ ಅರೆಸ್ಟ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಹಾಗೆ ರಾಜ್ಯ ಸರ್ಕಾರಕ್ಕೆ ಯಾರು ಏನೇ ಎತ್ತವಾಗಿಲ್ಲ ಅಂತ ನೋಡಿ. ಅವರು ಒಟ್ಟಾರೆ ಆ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಕೋಲಿಕ್ಕೆ ಮತ್ತು ಸುಳ್ಳು ಒಂದು ಮಾಹಿತಿಗಳನ್ನು ಕೊಡೋದು. ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ನಾವು ಅಭಿವೃದ್ಧಿ ಅಂತ ಶೂನ್ಯ. ಏನು ಅಂದರೆ ಮೇಜರ್ ಏನದು ಇರಿಗೇಷನ್ನು ಇಂಥವು ಯಾವ ರಾಜ್ಯಕ್ಕೆ ಅತ್ಯಂತ ಪ್ರಮುಖವಾದಂಥ ಇವತ್ತು ಆಲ್ಮಟ್ಟಿ ಯೋಜನೆಗೇನು ಹಣನೇ ಕೊಟ್ಟಿಲ್ಲ. ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿಯೂ ಸಹಿತ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ನಾವು ಕೃಷ್ಣಾ ಕೊಳ್ಳಕ್ಕೆ ಎಷ್ಟು ಹಣ ಕೊಡ್ತೀವಿ, ಅದನ್ನು ಯಾವ ಆದ್ಯತೆಯಿಂದ ಮುಗಿಸ್ತೀವಿ ಅನ್ನೋಂಥ ಯಾವುದೇ ಸ್ಪಷ್ಟ ಗುರಿ ಇಲ್ಲ. ಕಾವೇರಿ ಬಗ್ಗೆ ಮಾತಾಡಿಲ್ಲ, ಬರೇ ಅದೇ ಗ್ಯಾರಂಟಿ ಬಿಟ್ಟರೆ, ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿಯನ್ನು ಟೀಕೆ ಮಾಡೋದು ಬಿಟ್ಟರೆ ರಾಜ್ಯಪಾಲರ ವಂದನಾ ನಿರ್ಣಯದಲ್ಲಿ ಏನೂ ಇಲ್ಲ. ಇದರ ಅರ್ಥ ಏನೂ ಇಲ್ಲ ಅಂದರೆ ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ. ಯಾವ ನೋಡ್ರಿ, ಇವತ್ತು ಅಲ್ಪಸಂಖ್ಯಾತ ಮುಸ್ಲಿಮರ ಒಂದು ಸಾಲದ ಬಡ್ಡಿ ಮನ್ನಾ ಮಾಡ್ತಾರೆ, ಆದ್ರೆ ಉಳಿದ ಎಲ್ಲ ಹಿಂದುಳಿದ ವರ್ಗದವ್ರು ಮತ ಹಾಕಿಲ್ವಾ? ಇವ್ರಿಗೆ ದಲಿತ ಹಾಕಿಲ್ವ? ಇವ್ರಿಗೆ ಎಲ್ಲ ವರ್ಗದ ಜನ ಹಾಕ್ಯಾರಿಲ್ಲೋ? ಮತ್ತು ಎಲ್ಲ ಜನರು ಬಡವರು ಅದಾರ. ಮಾಡೋದಿದ್ರೆ ಎಲ್ಲರಿಗೂ ಸಮಾನವಾಗಿ ಬಡ್ಡಿ ಮನ್ನಾ ಮಾಡಬೇಕಾಗಿತ್ತು. ಒಂದೇ ಸಮುದಾಯವನ್ನು ಖುಷಿ ಪಡಿಸಲಿಕ್ಕೆ ಇವತ್ತು ಸ್ವತಃ ಸಿದ್ದರಾಮಯ್ಯನವರು ತಮ್ಮ ಜನಾಂಗಕ್ಕೂ ಸಹ ಏನು ಮಾಡ್ತಾ ಇಲ್ಲ. ಏನು ತಪ್ಪೇನೈತೆ? ಖಾಲಿ ಟ್ರಕ್ ಇವ್ರು ಚಂಬು ಹಿಡ್ಕೊಂಡು ಅಡ್ಡಾಡಿದಾರಲ್ರಿ. 40% CM ಅಂತೇಳಿ ನಮ್ಮ ಬೊಮ್ಮಾಯರ ಬಗ್ಗೆ ರಸ್ತೆಗಳಲ್ಲಿ ಕಾಂಪೌಂಡ್ ವಾಲ್ಗಳ ಮೇಲೆ ಎಲ್ಲ ಬರೆದ್ರು. ಇವತ್ತು ಚಂಬು ಹಿಡ್ಕೊಂಡು ಇವರು ಅಡ್ಡಾಡಿದ್ರು. ಇವತ್ತು ಲೋಕಸಭೆಯಲ್ಲಿ ನೋಡ್ರಿ, ಚರ್ಚೆನೇ ಮಾಡ್ತಾ ಇಲ್ಲ ರಾಹುಲ್ ಗಾಂಧಿ. ಯಾವುದೂ ಸಂಬಂಧ ಇಲ್ಲಾರಂಥ ಒಂದು ಪುಸ್ತಕ ಇನ್ನೂ ಬಿಡುಗಡೆನೇ ಆಗಿಲ್ಲ. ಅದ್ರ ಕಂಟೆಂಟ್ಸ್ ಏನು ಅನ್ನೋದೇ ಗೊತ್ತಿಲ್ಲ. ಇವತ್ತು ಹಿಂದಿನ ನಮ್ಮ ಏನು ವಾಯುಸೇನಾದ ಮುಖ್ಯಸ್ಥರು ನಮಗೆ ಅಧಿಕಾರ ಕೊಟ್ಟರು ಅಂತ ಹೇಳಿ ಹೌದು, ಮತ್ತು ಒಂದು ಮಿಲಿಟ್ರಿಯವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ಅದರ ಅರ್ಥ ಏನು? ನೀವೇನು ಬೇಕಾದ ಆ್ಯಕ್ಷನ್ ಮಾಡ್ರಪ್ಪ ಅನ್ನಂಗೆ. ಅದನ್ನು ತಪ್ಪು ಆ ಜನರಲ್ಲಿ ಮೂಡಿಸ್ಲಿಕ್ಕೆ ಮತ್ತು ಇವ್ರದೆಲ್ಲ ಇತಿಹಾಸ ನೆರವಿಂದ ಹಿಡಿದು ಇಲ್ಲಿಯವರೆಗೇನೆ ಇವ್ರ ಇತಿಹಾಸ ಏನು, ಇವ್ರ ಅಕ್ರಮ ಸಂಬಂಧಗಳೇನು ಒಂದು ಈ ದೇಶದಲ್ಲಿ ಚರ್ಚೆ ಆಗ್ಬೇಕಾಗ್ತದೆ. ಯಾವ ದೇಶದ ರಕ್ಷಣೆ ಬಗ್ಗೆ ಬಂದಾಗ, ವಿದೇಶಕ್ಕೆ ಹೋದಾಗ ರಾಹುಲ್ ಗಾಂಧಿ ಭಾರತದ ವಿರುದ್ಧ ಮಾತಾಡ್ತಾರಲ್ಲ, ಇಂಥ ಒಬ್ಬ ವಿರೋಧ ಪಕ್ಷ ನಾಯಕ ಸಿಕ್ಕಿದ್ದು ನಮ್ಮ ದೇಶದ ದುರಂತ. ಅದರ ಪೀಳಿಗೆನೇ ಇವು ಎಲ್ಲ ಕರ್ನಾಟಕದಾಗ ಇವು ಅದ್ರ ಸಂತತಿನೇ ಇಲ್ಲೂ ಕರ್ನಾಟಕದಲ್ಲಿ ಈ ರೀತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.